ಈ ಕ್ಷಣ ಸ್ವಲ್ಪ ನಿಂತು ನಿಮ್ಮೊಳಗಿನ ಫೀಲಿಂಗ್ಸ್ಗೆ ಕಿವಿ ಕೊಡೋಣ. ಇವತ್ತು ನಾವು ಮಾತಾಡೋದು ಒಂದು ವೆರಿ ಕಾಮನ್ ಫೀಲಿಂಗ್ ಬಗ್ಗೆ. ಆದರೆ ಇದನ್ನು ನಾವು ತುಂಬ ಸರ್ತಿ ರಾಂಗ್ ವೇ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಕೆಲವೊಮ್ಮೆ ಏನೂ ಮಾಡದೇ ಇದ್ರೂ ತುಂಬ ಟಯರ್ಡ್ ಅನಿಸುತ್ತೆ. ಮಲ್ಕೊಂಡ್ರೂ ರೆಸ್ಟ್ ತಗೊಂಡ್ರೂ ಮೈಂಡ್ ಲೈಟ್ ಆಗಿ ಫೀಲ್ ಆಗಲ್ಲ. ಆಗ ನಮಗೆ ನಾವೇ ಕೇಳ್ಕೊತೀವಿ, ವೈ ಆಮ್ ಐ ಸೋ ಲೇಜಿ? ಆದರೆ ಇಟ್ಸ್ ನಾಟ್ ಲೇಸಿನೆಸ್. ಇದು ಬಾಡಿ ಆಗಿರೋ ಟಯರ್ಡ್ನೆಸ್ ಅಲ್ಲ, ಇದು ಇಮೋಷನಲ್ ಟಯರ್ಡ್ನೆಸ್. ನಾವು ತುಂಬ ದಿನಗಳಿಂದ ಎಲ್ಲರನ್ನೂ ಅರ್ಥ ಮಾಡ್ಕೊಳ್ತಾ ಬಂದಿರ್ತೀವಿ. ಅಡ್ಜಸ್ಟ್ ಆಗ್ತಾ ಸ್ಟ್ರಾಂಗ್ ಆಗಿರೋದಕ್ಕೆ ಟ್ರೈ ಮಾಡ್ತಾ ನಮ್ಮ ಫೀಲಿಂಗ್ಸ್ನ ಸ್ಲೋ ಆಗಿ ಸಪ್ರೆಸ್ ಮಾಡ್ತಾ ಬಂದಿರ್ತೀವಿ. ಹರ್ಟ್ ಆದಾಗ್ಲೂ ಸ್ಮೈಲ್ ಮಾಡ್ತಾ, ಕೋಪ ಬಂದಾಗ್ಲೂ ಇಟ್ಸ್ ಓಕೆ ಬಿಡು ಅಂತ ಬಿಡ್ತಾ, ಇವೆಲ್ಲ ಕಂಬೈನ್ ಆಗಿ ಮನಸ್ಸನ್ನ ಸೈಲೆಂಟ್ ಆಗಿ ಎಕ್ಸಾಸ್ಟ್ ಮಾಡುತ್ತೆ. ಹೊರಗಡೆಯಿಂದ ನೋಡಿದ್ರೆ ಲೈಫ್ ಓಕೆ ಆಗೇ ಇರುತ್ತೆ. ಕೆಲಸ ಇದೆ, ಒಂದು ರೊಟೀನ್ ಇದೆ, ನಮ್ಮ ಪ್ರೀತಿಸೋ ಜನ ನಮ್ಮ ಜೊತೆಗೇ ಇದ್ದಾರೆ. ಆದರೆ ಫ್ರಮ್ ಇನ್ಸೈಡ್ ಒಂದು ಎಂಟಿನೆಸ್ ಕಾಡ್ತಾನೆ ಇರುತ್ತೆ. ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗದೆ ಇರುವಂಥ ಫೀಲಿಂಗ್ ಅದು. ಸೊ ವಿ ಸ್ಟಾರ್ಟ್ ಬ್ಲೇಮಿಂಗ್ ಅವರ್ ಸೆಲ್ವ್ಸ್. ಐ ಆಮ್ ನಾಟ್ ಡೂಯಿಂಗ್ ಇನಫ್, ಐ ಆಮ್ ಜಸ್ಟ್ ಲೇಜಿ ಅಂತ. ಆದರೆ ನಿಜ ಏನು ಅಂದರೆ, you've been holding too much for too long. ಎಲ್ಲ ಟಯರ್ಡ್ನೆಸ್ಗೂ ಸೊಲ್ಯೂಷನ್ ಅಂದರೆ ಬರೀ ಕೆಲಸ ಮಾಡೋದಷ್ಟೇ ಅಲ್ಲ. ಕೆಲವೊಮ್ಮೆ ಜಸ್ಟ್ ಪಾಸ್ ಮಾಡಿದ್ರೆ ಸಾಕು, ಎಲ್ಲ ಸರಿ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಈಗ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ, ವಾಟ್ ಡು ಐ ನೀಡ್ ರೈಟ್ ನೌ ಅಂತ. ಒಂದು ದೊಡ್ಡ ಚೇಂಜ್ ಬೇಕಾಗಿಲ್ಲ. ಒನ್ ಡೀಪ್ ಬ್ರೆತ್, ಕೆಲವು ನಿಮಿಷಗಳ ಸೈಲೆನ್ಸ್, ಜಸ್ಟ್ ಬೀಯಿಂಗ್ ದೇರ್ ಫಾರ್ ಯು ಇಸ್ ಆಲ್ ಯು ನೀಡ್. ನೀವು ಇಷ್ಟೊಂದು ದಿನಗಳಿಂದ ಸ್ಟ್ರಾಂಗ್ ಆಗಿದ್ದೀರಾ, ಲೈಫನ್ನು ಗ್ರೇಷಿಯಸ್ಲಿ ಫೇಸ್ ಮಾಡ್ತಾ ಇದ್ದೀರಾ. ದಟ್ ಇಟ್ ಸೆಲ್ಫ್ ಶೋಸ್ ಎಫರ್ಟ್ಸ್. ಇದು ಲೇಸಿನೆಸ್ ಅಲ್ಲ, ಇದು ಇಮೋಷನಲ್ ಓವರ್ಲೋಡ್. ಆ್ಯಂಡ್ ಓವರ್ಲೋಡ್ ಆದಾಗ ಬೇಕಾಗಿರೋದು ರೆಸ್ಟ್. ಹೇಗೆ ನಾವು ಮಷೀನ್ಸ್ಗೆ ಜಾಸ್ತಿ ಲೋಡ್ ಆದಾಗ ಮಷೀನ್ನ ಆಫ್ ಮಾಡಿ ಅದಕ್ಕೆ ರೆಸ್ಟ್ ಕೊಡ್ತೀವೋ, ಅದಕ್ಕಿಂತ ಹೆಚ್ಚಾಗಿ ನಮಗೆ ಓವರ್ಲೋಡ್ ಅಂತ ಅನ್ನಿಸ್ದಾಗ ನಾವು ರೆಸ್ಟ್ ತಗೋಬೇಕಾಗಿದೆ. ದಟ್ ಟು ವಿತೌಟ್ ಎನಿ ಗಿಲ್ಟ್. ಜಸ್ಟ್ ಸ್ಟಾರ್ಟ್ ಬೈ ಡೂಯಿಂಗ್ ಒನ್ ಥಿಂಗ್ ಫಾರ್ ಯೋರ್ ಸೆಲ್ಫ್. ನಿಮಗೋಸ್ಕರ ಅಂತ ದಿನದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಡೂಯಿಂಗ್ ವಾಟ್ ಯು ಲವ್. ಆವಾಗ ನಿಮ್ಮ ಮನಸ್ಸು ಕೂಡ ಹಗುರ ಆಗೋದಕ್ಕೆ ಶುರುವಾಗುತ್ತೆ. ಜೀವನ ಮತ್ತೆ ಬ್ಯೂಟಿಫುಲ್ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ನೀವು ಹೀಗೆ ಇರೋದೇನು ತಪ್ಪಲ್ಲ. ಯು ಆರ್ ನಾಟ್ ಬ್ರೋಕನ್ ಆ್ಯಂಡ್ ಯು ಆರ್ ನಾಟ್ ಅಲೋನ್. ಚೂಸಿಂಗ್ ಯೋರ್ ಸೆಲ್ಫ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಮೌನದ ಮಾತುಗಳು, ಜಸ್ಟ್ ಫಾರ್ ಯು.